ಫ್ರೆಂಡ್ಸ್, ಎಲ್ಲರ ಮನೇಲೂ ನಾರ್ಮಲಾಗಿ ಡ್ರೈ ಫ್ರೂಟ್ಸ್ಗಳು ಇದ್ದೇ ಇರುತ್ತೆ. ಅದರಲ್ಲೂ ಪಿಸ್ತಾ ಅಂತೂ ಮಕ್ಕಳಿರೋರ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅದನ್ನು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದನ್ನು ಕಸದಲ್ಲಿ ರಸ ಮಾಡೋದು ಅಂತಾರಲ್ಲ, ಹಾಗೆ ಇದು ನನ್ನ ಮಗಳಿಗೆ ಹೋಗಬೇಕು ಕ್ರೆಡಿಟು. ನಾನು ಸುಮ್ಮನೆ ವೀಡಿಯೋಗೆ ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಷ್ಟೇ. ಬಟ್ ಇದನ್ನು ಮಾಡಿರೋದೆಲ್ಲ ನನ್ನ ಮಗಳು. ಈ ಥರ ಪಿಸ್ತಾದು ಸಿಪ್ಪೆಗಳಲ್ಲಿ ಈ ಥರ ಕ್ರಾಫ್ಟ್ ಮಾಡಿ ಮಕ್ಕಳಿಗೆ ಒಂದು ಮೈಂಡು ಡೈವರ್ಟ್ ಆಗುತ್ತೆ. ಅವರು ಒಂದು ಏನಾದರೂ ಅವರಲ್ಲಿರೋ ಕಲೆ ಆಚೆ ಬರುತ್ತೆ. ಈ ಥರ ಮಾಡಿ ಅಂತ ಸಣ್ಣದೊಂದು ಮೆಸೇಜ್ ಕೊಟ್ಟಿದ್ದೀನಿ ಅಷ್ಟೇ. ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತಿಂಡಿ ಎಲ್ಲ ಮಾಡಿ ನನ್ನ ಮಗಳನ್ನ ಕಳಿಸಿ ಹಸ್ಬೆಂಡು ಸ್ಕೂಲಿಗೆ ಬಿಡೋಕೆ ಹೋಗಿದ್ದಾರೆ. ಆ ಗ್ಯಾಪಲ್ಲಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನನ್ನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಹಾಕ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಬನ್ನಿ. ಹಾಗೆ ಒಂದು ಮಾತು, ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ. ಒಂದೊಂದು ಗುಡ್ ಮೆಸೇಜು ಇರುತ್ತೆ ವೀಡಿಯೋದಲ್ಲಿ, ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿದ್ದಿಲ್ಲ ಅಲ್ಲ ತುಂಬ ದಿನದಿಂದ. ಸರಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆದೆ. ಸಿಂಪಲ್ಲಾಗಿ ಜಸ್ಟ್ ಹಾಗೆ ರೆಡಿ ಆಗ್ತಾಯಿದ್ದೀನಿ. ಸರಿ ಪೂಜೆ ಮಾಡೋಣ. ಪೂಜೆಗೆ ಕೆಳಗಡೆ ಇದ್ದಿದ್ದು ಹೂವು ಎಲ್ಲ ಎತ್ಕೊಂಬಂದಿದ್ದೀನಿ. ನಾನು ಇವತ್ತೇ ಫಸ್ಟ್ ಪೂಜೆ ಮಾಡ್ತಾ ಇರೋದು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಬತ್ತಿ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ ನಾನು ವೀಡಿಯೋಸ್ ತೋರಿಸ್ತೀನಿ. ಇದು ಹೂವು ಎಲ್ಲ ನಮ್ಮ ಮನೆಯದೇ. ಬನ್ನಿ. ದೀಪ ಇದು ಬೇರೆದು, ಅದು ಬೆಳ್ಳಿದು ನಾನು ಎತ್ತಿಟ್ಬಿಟ್ಟೆ. ಔಟ್ ಸೈಡ್ ಇಟ್ಕೊಂಡಿರೋದ್ರಿಂದ ಇದು ಡೋರೆಲ್ಲ ಏನೂ ಇಲ್ಲ, ಕಿಚನ್ ಓಪನ್ ಇದೆ. ಹಾಗಾಗಿ ಬತ್ತಿ ಎಲ್ಲ ಹಾಕ್ಕೊಂಡು ಗಂಧ ಎಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಕುಂಕುಮಕ್ಕೆ ಈ ರೀತಿ ಇಟ್ಟಿದ್ದೀನಿ. ನಾನು ಫಸ್ಟು ಈ ಥರ ಇಡ್ತಾ ಇದ್ದಿಲ್ಲ. ಗಣೇಶಂಗೆ ಗಂಧ ಇಟ್ಟು ಕುಂಕುಮ ಇಟ್ಟಿದ್ದಕ್ಕೆ ಗಣೇಶಂಗೆ ಹೊಸ ಕಳೆನೇ ಬಂದಿದೆ ನೋಡಿ. ಸರಿ ಮನೆಯಲ್ಲೇ ಇದ್ದಿದ್ದು ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ದೆ. ಕ್ಲೀನಾಗಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ತಿರೋದಕ್ಕೆ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಆ ಊದ್ಬತ್ತಿ ಸ್ಮೆಲ್ಲು, ದೀಪ ಈ ಥರ ಅಂಟ್ಕೊಂಡು ಇರೋದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನನಗೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಪೂಜೆ ಮಾಡೋ ಇರೋದನ್ನು ದೇವ್ರನ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಅದರಿಂದ ಎಷ್ಟೋ ಯೋಚನೆಗಳಿಂದ ಸ್ವಲ್ಪ ದೂರ ಇರ್ತೀನಿ ನಾನು. ಪೂಜೆ ಮಾಡೋದ್ರಲ್ಲಿ ನನಗಷ್ಟು ನೆಮ್ಮದಿ ಸಿಗುತ್ತೆ. ಫಸ್ಟೆಲ್ಲ ನಾನು ಅಷ್ಟು ಮಾಡ್ತಾ ಇದ್ದಿಲ್ಲ. ನಮ್ಮ ಅಪ್ಪ ಪೂಜೆ ಮಾಡೋರು, ಅವ್ರಿಗೆಲ್ಲ ನಾನು ರೆಡಿ ಮಾಡಿಕೊಡ್ತಾ ಇದ್ದೆ. ಇಲ್ಲ ನಮ್ಮ ಅತ್ತೆ ಪೂಜೆ ಮಾಡೋರು, ಅವ್ರಿಗೆ ಹೂವು ಎತ್ಕೊಡೋದು ಅಷ್ಟೇ. ಆ ಥರ ರೆಡಿ ಹೆಲ್ಪ್ ಮಾಡ್ತಾಯಿದ್ದೆ. ದೇವ್ರದ್ದು ಸಾಮಾನೆಲ್ಲ ನಮ್ಮ ಅತ್ತೆನೇ ತೊಳಿತಾಯಿದ್ರು. ಎಲ್ಲೋ ಅಪರೂಪಕ್ಕೆ ಒಂದೊಂದು ದಿನ ಅವ್ರು ತೊಳಿ ಅಂದಾಗ ಮಾತ್ರ ನಾನು ತೊಳಿತಾ ಇದ್ದೆ. ಈ ನಡುವೆ ನಾನು ಇಷ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದಕ್ಕೆ ಮಾಡ್ಕೊಬೇಕು. ಮಾಡ್ಕೊಂಡ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಂತೆ. ಸದ್ಯಕ್ಕೆ ಇವತ್ತಿನ ನನ್ನ ಪೂಜೆ ಎಲ್ಲ ಮಾಡಿಬಿಟ್ಟು ದೀಪ ಅಂಟಿಸ್ಬಿಟ್ಟು ನಾನು ಇದು ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಜಗಳ ಎಲ್ಲ ಆ ಥರ ಇದ್ದರೆ ಈ ಥರ ಒಂದು ದೀಪಕ್ಕೆ 3 ಲವಂಗ, 1 ಏಲಕ್ಕಿ, 3 ಕರ್ಪೂರ ಹಾಕಿ ಕಚ್ಚೋದ್ರಿಂದ ಮನೆಯಲ್ಲಿ ಎಷ್ಟೋ ನೆಮ್ಮದಿ ಆ ಥರ ಎಲ್ಲ ಇರುತ್ತೆ. ಒಂದು ಪಾಸಿಟಿವ್ ವೈಬ್ಸು ಇರುತ್ತೆ. ಈ ಥರ ಪೂಜೆ ಮಾಡಬೇಕಾದ್ರೆ ಈ ಥರ ಒಂದು ಧೂಪ ಹಾಕ್ಕೊಂಡ್ರೆ ಅದು ತುಂಬಾ ಒಳ್ಳೆಯದು. ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮನಸ್ಸಲ್ಲೇ ನಾನು ಏನೇನು ಬೇಕು ಅದನ್ನು ಬೇಡಿಕೊಂಡು ಪೂಜೆ ಮಾಡಿಕೊಂಡೆ. ಇದು ನನ್ನ ಲಾಸ್ಟ್ ಪೂಜೆ. ಹೇಗಿದೆ ಅಂತ ಹೇಳಿ. ಲಾಸ್ಟ್ ಅಂದರೆ ಪೂಜೆ ಎಲ್ಲ ಆದಮೇಲೆ ಈ ಥರ ಇದೆ ಅಂತ ನಾನು ಹೇಳ್ತಾ ಇರೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ತುಳಸಿ ಗಿಡಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಂದೆ. ನಾನು ರಂಗೋಲಿ ಎಲ್ಲ ಏನು ಹಾಕಿಲ್ಲ, ಜಸ್ಟ್ ಗಂಧ ಇಟ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಹಾಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ. ಹೇಗಿದೆ ನನ್ನ ತುಳಸಿ ಗಿಡ ಕಮೆಂಟ್ ಮಾಡಿ. ಬೇರೆ ಪಾಟ್ ಚೇಂಜ್ ಮಾಡಬೇಕಾದಕ್ಕೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟೆ ಕಾಫಿ ನೀರೆಲ್ಲ ಕುಡಿಬೇಕನ್ಬಿಟ್ಟು ನಾನು ಏನೂ ಕುಡ್ದಿದ್ದಿಲ್ಲ. ಎದ್ದಿದ ತಕ್ಷಣ ನೀರನ್ನು ಕುಡ್ದಿದ್ದಿಲ್ಲ. ಸರಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಮ್ಮದಿ ಆಯಿತು. ಸರಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ನಾನು ತಿಂಡಿ ಎಲ್ಲ ಮುಂಚೆನೇ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನ್ನ ಮಗಳು 8 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ತಾಳಲ್ಲ, 7:30 ಅಷ್ಟರಲ್ಲಿ ತಿಂಡಿ ರೆಡಿ ಆಗಿರಬೇಕು. ಅವಳು ತಿಂದ್ಬಿಟ್ಟು ಹೋಗ್ಬೇಕಲ್ವಾ. ಇನ್ನು ಅವಳು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ರೆ 1 ಬಾಕ್ಸ್ ತಿಂದರೆ 1 ಬಾಕ್ಸ್ ತಿನ್ನೋದೇ ಇಲ್ಲ, ಆ ಥರ ಮಾಡ್ತಾಳೆ. ಅದಕ್ಕೆ 7:30 ಒಳಗಡೆ ತಿಂಡಿ ಮಾಡಿಬಿಟ್ಟಿರಬೇಕು. ಅದು ಎಷ್ಟೇ ಕಷ್ಟ ಆದ್ರೂ ಮಾಡಿದ್ರೆ ಆಮೇಲೆ ತಿಂದ್ಬಿಟ್ಟು ಅವಳಿಗೆ ಜಡೆ ಎಲ್ಲ ಹಾಕ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ತೀನಿ. ಕಾಫಿ ಕುಡ್ಕೊಂಡು ಇದ್ದೆ. ನಾನು ಬಳೆಗೆ ಈ ಥರ ಹಸ್ರು ಗಾಜಿನ ಬಳೆ ಅಂದರೆ ನನಗೆ ತುಂಬ ಇಷ್ಟ. ಅದನ್ನು ಹಾಕ್ಕೊಂಡಿದ್ದಕ್ಕೆ ನನಗೆ ಅದೇ ಒಂಥರ ಫೀಲ್ ಕೊಡ್ತಾಯಿತ್ತು. ಅದು ಸ್ಯಾರಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅದೊಂಥರ ಖುಷಿ ಆಯಿತು ನನಗೆ. ಅದನ್ನು ನಾನು ನೋಡಿಕೊಂಡು ಹಾಗೆ ಆಚೆ ಕಡೆ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದೆ. ಆವಾಗ ನಮ್ಮ ಮನೆಯವರು ಸ್ನಾನ ಮಾಡ್ಕೊತಾ ಇದ್ದರು. ಮಗಳನ್ನ ಸ್ಕೂಲಿಗೆ ಕಳಿಸಿ ಬಂದು
ಹೇಗಿದೆ ನನ್ನ ಬಳೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಫೈನಲ್ ಲುಕ್ಕು. ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಹೇಳಿ. ನನಗೆ ಈ ಥರ ನಾನು ಸಿಂಪಲಾಗಿ ರೆಡಿ ಆಗ್ತೀನಿ ಅಷ್ಟೇ. ನಾನು ಮೇಕಪ್ ಎಲ್ಲ ಅಷ್ಟು ಮಾಡಲ್ಲ, ನಾನೇನು ಹಚ್ಕೊಳ್ಳೋದು ಇಲ್ಲ ಮುಖಕ್ಕೆಲ್ಲ. ಹೇಗಿದೆ ನನ್ನ ಲುಕ್ ಅಂತ ಕಮೆಂಟ್ ಮಾಡಿ. ಇನ್ನು ಈ ಗಿಡಕ್ಕೆ ನನ್ನ ಮಗಳೇ ಡ್ರಾಯಿಂಗ್ ಮಾಡಿರೋದು. ತಿಂಡಿಗೆ ಅಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇದು ನಮ್ಮ ಮನೆಯವ್ರ ಫೇವ್ರೆಟ್ ಚಿತ್ರಾನ್ನ. ಜಸ್ಟ್ 5 ಮಿನಿಟ್ಸಿಗೆ ಆಗೋಗ್ಬಿಡುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡಲ್ಲ ನಾನು. ಸರಿ, ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು, ಇವತ್ತು ಸೋಮವಾರ ಆಗಿರೋದ್ರಿಂದ ಶ್ರಾವಣ ಸೋಮವಾರ 2ನೇ ಸೋಮವಾರ, ನಾನು ಫಸ್ಟ್ ವಾರ ಏನೂ ಮಾಡೋಕ್ಕಾಗಿರಲಿಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಗ್ರಾಸರಿ ಪರ್ಚೇಸಿಂಗ್ ಇತ್ತು, ಅದನ್ನ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಗಡಚಪಾಳ್ಯದಲ್ಲಿ ಮೆಟ್ರೋ ಹೋಲ್ಸೇಲ್ ಇದೆ, ಅಲ್ಲಿಗೆ ಹೋದ್ವಿ ನಾವು. ದೇವ್ರ ದರ್ಶನ ಅಂತೂ ಚೆನ್ನಾಗೇ ಆಯಿತು. ದೇವ್ರನ್ನ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಬಟ್ ತುಂಬಾ ರಶ್ ಇತ್ತು ದೇವಸ್ಥಾನ. ಬರೀ ಅಲ್ಲಿ ಹಿಂದಿಯವರೇ ಇದ್ದರು ಜಾಸ್ತಿ ಕನ್ನಡದವ್ರಿಗಿಂತ. ಊಡಿಯಲ್ಲಿ ಜಾಸ್ತಿ ಹಿಂದಿಯವರೇ ಇರೋದು. ಹಾಗಾಗಿ ಸರಿ, ನಾವು ಮೆಟ್ರೋಗೆ ರೀಚ್ ಆದ್ವಿ. ರೋಡೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಏನು ಈ ನಡುವೆ ಯಾವ ರೋಡ್ಗೆ ಹೋದ್ರೂ ಫುಲ್ಲು ಜಾಮ್ ಆಗಿರುತ್ತೆ. ಏನಂತ ಗೊತ್ತಿಲ್ಲ. ನಮ್ಮ ರೋಡಂತೂ ಯಾವಾಗಲೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಹೋದರೆ ಹಬ್ಬಕ್ಕೆ ಅಂದ್ಬಿಟ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಂದರೆ ಐಟಮ್ಸ್ಗಳನ್ನ ವೆರೈಟೀಸ್ ಆಗಿ ಜೋಡಿಸಿದ್ರು. ಅದನ್ನು ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ನನಗೆ. ಹೋದ್ವಿ ಒಳಗಡೆ. ಹಾಗೆ ನಾನು ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಇದೆ. ಅದು ನಾನು ಸರಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇಲ್ಲ. ಹಸ್ಬೆಂಡು ಈ ನಡುವೆ ಬೇಡ ಅಂತ ಹೇಳಿದ್ದಾರೆ, ಅವ್ರಿಗೂ ಮಾಡಿಕೊಟ್ಟಿಲ್ಲ. ಹಂಗಾಗಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಬರೀ ಮನೆಗೆ ದಿನಸಿ ಐಟಮು ನಮ್ಮ ಅತ್ತೆಗೆ ಏನೋ ಹೇಳಿದರು, ಅವ್ರಿಗೆ ಮತ್ತು ನನಗೆ ಏನೇನು ಬೇಕು ಅದನ್ನು ಮಾತ್ರ ತೊಗೊಂಡ್ವಿ. ತುಂಬಾ ಆಫರ್ಸ್ ಇದೆ. ಗಡಚಪಾಳ್ಯ ನಿಯರೆಸ್ಟ್ ಯಾರ್ಯಾರಿದ್ದೀರ, ಯಾರ್ಯಾರ ಹತ್ರ ಮೆಟ್ರೋ ಕಾರ್ಡ್ ಇದೆ, ಹೋಗಿ ವಿಸಿಟ್ ಮಾಡಿ. ಚೆನ್ನಾಗಿದೆ ಆಫರ್ಸ್ ಎಲ್ಲ. ಇಷ್ಟೆಲ್ಲ ತೊಗೊಂಡ್ವಿ. ಒಂದು ಪಾಟ್ ಬೇಕಿತ್ತು ಮನಿ ಪ್ಲಾಂಟ್ಗೆ, ಅದೊಂದು ಪಾಟ್ ತೊಗೊಂಡೆ. ಅದು 250 ಆಯಿತು. ಇನ್ನು ನನ್ನ ಮಗಳಿಗೆ ಶಾಂಪೂ, ನಮ್ಮ ಅತ್ತೆ ಗೋಧಿ ಹೇಳಿದರು, ಲೂಸ್ ಗೋಧಿ. ಅವರು ರೆಡಿಮೇಡ್ ಗೋಧಿ ಯೂಸ್ ಮಾಡಲ್ಲ. ಅದನ್ನೆಲ್ಲ ತೊಗೊಳೋ ಅಷ್ಟು ಏನು ತೊಗೊಂಡ್ವಿ ಅಂತಲೇ ಗೊತ್ತಾಗಲಿಲ್ಲ. ಇಷ್ಟಕ್ಕೆ 8000 ಆಯಿತು. ಒಂದು ಬೆಡ್ ಕವರ್ನ ತೊಗೊಂಡೆ ನಾನು. ಸ್ವಲ್ಪ ಬಾಡಿ ಲೋಷನ್ ಈ ಥರ ಏನೇನೋ ತೊಗೊಂಡೆ. ಇದೊಂದು ಕ್ರೀಮ್ ತೊಗೊಂಡೆ ನಾನು. ಇದಕ್ಕೆ 600 ರುಪೀಸು. ನೋಡೋಣ ಅದು ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ ನೋಡೋಣ ಅಂತ ತೊಗೊಂಡಿದ್ದೀನಿ. ಅದು ಇನ್ಸ್ಟಾದಲ್ಲಿ ಯಾರೋ ಸಜೆಸ್ಟ್ ಮಾಡಿದರು, ನೋಡೋಣ ಟ್ರೈ ಮಾಡಿ ಅಂದ್ಬಿಟ್ಟು ನೋಡೋಣ ಅಂತ ತೊಗೊಂಡಿದ್ದೀನಿ. ಮನೆಗೆ ಬಂದೆ, ಇಷ್ಟು ಐಟಮ್ ಜೋಡಿಸ್ಕೊಂಡೆ. ಸರಿ, ಮನೆಗೆ ಬಂದು ಸುಸ್ತಾಗಿತ್ತು. ಅಷ್ಟರಲ್ಲಿ ನಮ್ಮ ಮತ್ತೆ GRT ಹೋಗೋಣ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಕೆಳಗಡೆ ಬಾ ಅಂತ ಹೇಳಿದ್ರು. ಊಟ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು KR ಪುರಮಲ್ಲಿ JRT ಜುವೆಲ್ಸ್ ಇದೆ, ಅಲ್ಲಿಗೆ ಹೋದ್ವಿ ನಾವು. ಅವ್ರು ನನಗೆ ಲಕ್ಷ್ಮೀ ಮುಖ ತೊಗೊಂಬರೋಣ ಅಂತ ಹೇಳಿದರು. ಬಟ್ ಅಲ್ಲಿಗೆ ಹೋದ್ಮೇಲೆ ಅವರು ತಟ್ಟೆನ ತೆಗ್ಸಿ ನೋಡ್ತಾ ಇದ್ರು. ನನಗೆ ಅರ್ಥ ಆಗಿಲ್ಲ ಏನು ಅಂದ್ಬಿಟ್ಟು. ಶೋರೂಮು ಬೇರೆ ದಿನ ಸಾಟರ್ಡೆ ಸಂಡೇ ಹೋದರೆ ಇಲ್ಲೆಲ್ಲ ಕಾಲಿಡಂಗಿರಲ್ಲ. ಈ ಥರ ಬೇರೆ ದಿನಗಳಲ್ಲಿ ಹೋದರೆ ನೋಡಿ ಇಷ್ಟು ಆರಾಮಾಗಿರುತ್ತೆ. ಆರಾಮಾಗಿ ಎಲ್ಲ ನೋಡಿದ್ವಿ ನಾವು. 1 ಅವರಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಇದನ್ನು ತೊಗೊಂಡ್ರು ಫಸ್ಟು. ಇದು ಮೆಟಾಲಿಕ್ ಅಂದ್ಬಿಟ್ಟು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನನಗಿದು ಪ್ಲೈನ್ದು ಇಷ್ಟ ಆಯಿತು. ನಮ್ಮ ಅತ್ತೆಗೂ ಅದೇನೇ ಇಷ್ಟ ಆಯಿತು, ಅದನ್ನೇ ತೊಗೊ ಅಂದರು. ಸರಿ ಅಂದ್ಬಿಟ್ಟು ನಾನು ಅದನ್ನೇ ತೊಗೊಂಡೆ. ಸರಿ, ನಿನ್ನ ಹತ್ರ ಸ್ವಲ್ಪ ಅಮೌಂಟ್ ಇದ್ದರೆ ಚೊಂಬಿಗೆ 37,000 ಆಯಿತು, ಇನ್ನು ಸ್ವಲ್ಪ ದುಡ್ಡಿದ್ದರೆ ಒಂದು ತಟ್ಟೆ ತೊಗೊಂಬಿಡು ಅಂತ ಹೇಳಿದ್ರು. ಚೊಂಬು ಲಕ್ಷ್ಮೀದು ತೊಗೊಂಡಿಲ್ಲ ಅಲ್ವಾ, ಹಾಗಾಗಿ ತಟ್ಟೆನ ಒಂದು ಲಕ್ಷ್ಮೀದನ್ನೇ ತೊಗೊಂಡ್ವಿ. ಇದಕ್ಕೆ ಅವ್ರು ಬಿಲ್ಲಾಗಿ ಕೊಟ್ಬಿಟ್ರು. ಬಟ್ ನಂಗೆ ಅದು ಲೈಕ್ ಆಗಿಲ್ಲ. ಚೆನ್ನಾಗೇನೋ ಇತ್ತು, ವೆಯ್ಟು ಚೆನ್ನಾಗಿತ್ತು. ಬಟ್ ಅದು ಕಪ್ಪಗಿರೋದಕ್ಕೆ ಅದು ಹಳೇದು ಅಂತ ಅನಿಸುತ್ತೆ. ಬಟ್ ಇವಾಗಿನ ಟ್ರೆಂಡ್ ಅದೇ ಅಂತೆ. ನನಗೆ ಆ ಟ್ರೆಂಡ್ ಇಷ್ಟನೇ ಇಲ್ಲ. ಗೋಲ್ಡೂ ಅಷ್ಟೇ, ಅದು ಮ್ಯಾಟ್ ಫಿನಿಶ್ ಮೆಟಾಲಿಕ್ ಅಂದ್ಬಿಟ್ಟು ತೊಗೊಂಡು ನನಗದು ಇವಾಗ ಒಂದೇ ಸಲ ಹಾಕಿರೋದು ಇವಾಗ ಅಷ್ಟು ಇಷ್ಟನೇ ಆಗ್ತಾಯಿಲ್ಲ. ಇನ್ನು ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ನಮ್ಮ ಮನೆಯವ್ರು ನನ್ನ ಸಾಯಿಸೇ ಬಿಡ್ತಾರೆ ಚೇಂಜ್ ಮಾಡ್ತೀನಿ ಅಂದರೆ. ಸರಿ ಅಂದ್ಬಿಟ್ಟು ನನಗದು ಮೆಟಾಲಿಕ್ ಅಷ್ಟು ಇಷ್ಟ ಆಗಲ್ಲ. ಇದು ತಟ್ಟೆ ಎಷ್ಟು 125 ಗ್ರಾಮ್ ಇದೆ, ಲಕ್ಷ್ಮಿ ಇದೆ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಫೈನಲಿ ತಟ್ಟೆ ಇದನ್ನು ತೊಗೊಂಡು ಮತ್ತು ನಮ್ಮ ಅತ್ತೆ ಇನ್ನೊಂದು ಚಿಕ್ಕದೊಂದು ಪ್ಲೇಟ್ ತೊಗೊಂಡ್ರು. ಹೊಸದೊಂದು ಲಕ್ಷ್ಮೀ ಪೂಜೆಗೆ ಇರಲಿ ಅಂದ್ಬಿಟ್ಟು ಅವ್ರು ಪೂಜೆ ಮಾಡೋದಕ್ಕೆ. ಸರಿ, ಅದು ಮುಗಿಸ್ಕೊಂಡು ಅಲ್ಲೆಲ್ಲ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಫ್ರೂಟ್ಸ್ ತೊಗೊಳೋಣ ಅಂತ ಬಂದ್ವಿ. ಆಪಲ್ನ ಮಾತ್ರ ತೊಗೊಂಡ್ವಿ. ಅಲ್ಲಿ ಫ್ರೂಟ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾಳೆ ಎಲ್ಲ ನಾಡಿದ್ದು ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು. ಇವಾಗೂ ರೇಟ್ ಆಗೇ ಇದೆ, ಇನ್ನೇನು ಮಾಡೋಕ್ಕಾಗಲ್ಲ. ಸರಿ, ಸ್ಕೂಲ್ ಹತ್ರ ಬಂದೆ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು. ಸರಿ, ಪಾನಿಪುರಿ ತಿಂದ್ಕೊಂಡು ನಮ್ಮ ಅತ್ತೆ ಒಂದು ಪ್ಲೇಟ್ ಸುಕ್ಕ ಪ್ಲೇಟ್ ತೊಗೊಂಡು ಮನೆಗೆ ಬಂದ್ವಿ. ಓಕೆ ಗೈಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾಯಿನಿ. ಪ್ಲೀಸ್ ನನ್ನ ವೀಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.